ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಲ್ಲಪ್ಪ ಟ್ರಕ್ ಡ್ರೈವರ್ ಆಲ್ ಓವರ್ ಇಂಡಿಯಾ. 2 ದಿನದಿಂದ ಅಲ್ಲೇ ವಾಸಿ ಟ್ರಕ್ ಟರ್ಮಿನಲ್ಲಿ ಪಾರ್ಕ್ ಮಾಡಿ ಹಂಗೆ ವಾಪಸ್ಸು ಓನರು ಹೊರಡಕ್ಕೆ ಹೇಳಿದರು ಗುಜರಾತಿಗೆ. ಹಂಗೆ ಡೀಸೆಲ್ ಹಾಕ್ಕೊಂಡು ಮುಂದೆ ಹೋಗುವಾಗ ಅಲ್ಲಿ ಆ್ಯಕ್ಚುಲಿ ಒಂದು ಟಯರ್ ಸೀಳಿತ್ತು, ಲೆಫ್ಟ್ ಸೈಡ್ ಲಿಫ್ಟಿಂಗ್ ಟಯರ್. ಅದರದೊಂದು ಏನಾದರೂ ಪಂಚರ್ ಆಗ್ಬೋದು ಅಂತ ಅಂದ್ಕೊಂಡು ಹೋಗ್ತಾಯಿದ್ದು. ಅಷ್ಟೊತ್ತಿಗೆ ಮುಂದೆ ಬಾಂಬೆಯಲ್ಲಿ ಮೇಸ್ತ್ರಿಗಳಿಗೆ ತುಂಬ ಡಿಮ್ಯಾಂಡ್ ಇರುತ್ತೆ ಅಂತ ಅವ್ರಿಗೆ ಮೊದಲೇ ಬುಕ್ ಮಾಡಿ ಇಟ್ಕೊಳ್ಳೋ ಥರ ಪರಿಸ್ಥಿತಿ ಇದೆ. ಅದಕ್ಕೆ ನಮ್ಮ ಗಾಡಿಗೆ ಮೇಸ್ತ್ರಿಗಳು ಬಂದು ಕೆಲಸಕ್ಕೆ ಕೈ ಹಾಕಲಿಲ್ಲ. ಹಾಗೆ ನಾವು ಇನ್ನು ನಿಂತರೆ ಟೈಮ್ ವೇಸ್ಟ್ ಆಗಿದೆ ಫಸ್ಟ್ ಆಫ್ ಆಲ್. ಅದಕ್ಕೆ ಇನ್ನು ನಿಲ್ಲೋದು ಬೇಡ, ಓನರ್ ಹೊರಡಿಬಿಡಿ ಮತ್ತೆ ಬರುವಾಗ ನೋಡುವ ಅಂತ ಹೇಳಿದಕ್ಕೆ ನಾವು ಹೊರಡ್ತಾ ಇದ್ವಿ. ಟೈರ್ ಅವಾಗ ಬಂತು ನೋಡಕ್ಕೆ ಬನ್ನಿ ಇದೆ ಏನಂತೆ ಬಾಂಬೆ ಪಾಸ್ ಆಗುವಾಗ ಒಂದು ಬಂತು. ಏನಾಯ್ತು ಈ ಕಡೆ ಬಾ. ನಾನು ಹಂಗ ಟೈರ್ ಹಂಗೆ ಸೆಕೆಂಡ್ ಟೈರ್ನಾಗ ನಾರ್ಮಲ್ ಬಲೂನ್ ಅದಾವಲ್ಲ, ಬಲೂನ್ ಅಲ್ಲಿ ಬಟ್ಟೆ ಆಗಿದೆ. ಬಲೂನ್ ನೋಡಿದ್ವಿ, ಟೈರ್ ಅಲ್ಲ, ಟೈರ್ ಅಲ್ಲ, ಪಂಚರ್ ಅಲ್ಲ. ಬಾ 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 ಒಂದು ಐಡಿಯಾ ಕೊಡಿ, ಹಿಂಗೆ ತೊಗೊಂಡೋಗಿ ಆ ಬಲೂನ್ ತೋರಿಸ್ಬ. ಇಲ್ಲೇ ಇಲ್ಲಿ ಹೋಗಿ ಹಂಗೆ ಇನ್ನೊಂದು 18 ಕಿಲೋಮೀಟರ್ 20 ಕಿಲೋಮೀಟರ್ ಈಗ ಲಾಸ್ಟ್ ಮೂಮೆಂಟ್ ಅಲ್ಲಿ ತಾನೇ ಪಾಸ್ ಆಗಿ ರಿಂಗ್ ರೋಡ್ ಪಾಸ್ ಆಗಿ ಗುಜರಾತ್ ರೋಡ್ ಹತ್ತಕ್ಕೆ. ಈಗ ಬೆಳಗ್ಗೆ ಕೆಲಸ ಆದ್ರೆ ಆಗೋದಿಲ್ಲ, ಅಲ್ಲಿಂದ ಹೊರಡಿದ್ರೆ ಸೀದಾ ಗುಜರಾತ್ ಸಿದ್ದಾಪುರ್. ಅದನ್ನ ಮುಟ್ಟುವಾಗ ಇನ್ನೊಂದ್ 2-3 ದಿನ ಆಗ್ಬೋದು, 2 ದಿನ ಆಗ್ಬೋದು. ಇವತ್ತು ಕಳೆದು ತುಂಬಾ ತಿಂಗಳ ನಂತರ ಒಂದು ಪಂಚರ್ ಆಯ್ತು ಟೈರ್. ಅದು ಮುಂಬೈ ಎಂಟ್ರಿ ಅಲ್ಲ, ಆಗ್ಬಾರ್ದಿತ್ತು. 50 ಆಗಿದ್ರೆ ಒಳಗಿದ್ ಪಂಚರ್ ಆಗಿದೆ. ಯಾವ ಟೈರ್ ಪಂಚರ್ ಆಗಿದೆ ಅಂದರೆ, ಲಾಸ್ಟ್ ಟೈಮ್ ರಿಸೋಲ್ಟ್ ಟೈರ್ ತೊಗೊಂಡಿದ್ದು 20,000ಕ್ಕೆ 2 ಜೋಡಿ ತೊಗೊಂಡಿದ್ದು. ಆ್ಯಕ್ಚುಲಿ ಅಂದರೆ ಒಂದು ಜೋಡಿ ಅಂದರೆ 2 ಟೈರ್ ತೊಗೊಂಡಿದ್ದು ಹೊಸಪೇಟೆಯಲ್ಲಿ. ಆ ಟೈರಲ್ಲಿ ಒಂದು ಟೈರು ಇನ್ನೂ ಬಾಳಿಕೆ ಇತ್ತು, ಇನ್ನೊಂದು ಟೈರು ಸ್ವಲ್ಪ ಹೊರಗಡೆದು ರಬ್ಬರ್ ಬಿಡ್ತಾ ಇದೆ. ಆದರೆ ಟೈರ್ ಸರಿ ಇದೆ. ಅದು ಟೈರ್ ಯಾವ ಥರ ಸರಿ ಇದೆ ಅಂದರೆ, ಪಂಚರ್ ಆಗಿದೆ ಅಂದರೆ ಟೈರ್ ಸರಿ ಇದೆ ಅಂತ ಅರ್ಥ. ಯಾಕಂದರೆ ಟೈರ್ ಬರ್ತಾ ಬರ್ತಾ ಒಡೆದು ಹೋಗುತ್ತೆ ಹೊರತು ಪಂಚರ್ ಆಗೋಲ್ಲ. ಪಂಚರ್ ಆಗಿದ್ದರೆ ಟ್ಯೂಬಿದೆ ಸಮಸ್ಯೆ ಇರುತ್ತೆ. ಅದಕ್ಕೆ ಪಂಚರ್ಗೆ ಹಾಕಿದ್ದು. ಟೈರ್ ಸೇಫ್ ಇತ್ತು, ಏನು ಸಮಸ್ಯೆ ಇಲ್ಲ, ಖಾಲಿ ಏರ್ ಹೋಗಿತ್ತು ಅಷ್ಟೇ ಪಂಚರ್ ಆಗಿ. ಅದು ರೋಡು ಅಲ್ಲಿ ನಾವು ಒಳಗಡೆ ನಿಲ್ಲಿಸಿದ ಜಾಗದಲ್ಲಿ ಸ್ವಲ್ಪ ಕಚ್ಚಾ ರೋಡ್ ಇತ್ತು, ನಾವು ಪಾರ್ಕಿಂಗ್ ಮಾಡಿದ ಜಾಗದಲ್ಲಿ. ಟೈರ್ ಸಣ್ಣ ತೂತು ಬಿದ್ದುಬಿಟ್ಟಿದೆ, ಅದಕ್ಕೆ ಇದು ಆಗ್ತಾ ಇದೆ. ದಮ್ ಹಾಕಿ ಈಗ ಟೈರ್ ರೆಡಿ ಮಾಡಿ ನಾವು ಟೈರ್ ಹಾಕೊಂಡು ಸಂಜೆ ಬಿಡ್ತೀವಿ. ಬಂದು ಪಾಸ್ ಆಗಿದ್ದೀವಿ. ये पैच वाला है भाई, ये भी पैच वाला है. ಒಂದು ಮೂಲು ಒಂದೇ ತವಲೆ ಪಾಡ್ವರೆಗೆ वो अलग वाला नहीं है. अलग वाला भी है तुम्हारा पास है, लेकिन उससे मतलब नहीं ना, मार के खर्चा करके मतलब नहीं है, उसको रुकेगा ये हमारा है क्या? ट्यूब पोत नहीं है. एक टायर में ऐसे वाला नहीं है. नहीं ना. अभी उसको अंदर अभी डाला है ना भाई, ये अंदर का है ना, ये तो ये बाहर का है. अभी 15 दिन हो गए मैं इसमें, ऐसे था. ಫೈನಲ್ ಒಂದು ಟೈರ್ ಹಚ್ಕೊಂಡು ಸರಿ ಇದೆ ನೋಡಿ. ಯಾವಾಗ ಹೊಡಿತೇವೆ ಅಂತ ಗೊತ್ತಾಗಲ್ಲ. ಮತ್ತೆ ಎಲ್ಲ ಕಂಡೀಷನ್ ಇದೆ ಟೈರ್ಗಳು, ಯಾವುದು ನೋಡೋಂಗಿಲ್ಲ. ಏನು ಮಾಡೋದು, ನಾನು ಹೇಳಿದ್ದು ಅಂದರೆ ತಾನೇ ಪಾಸ್ ಮಾಡ್ಕೊಂಡಿದ್ದೀನಿ. ಒಂದು 100 ಕಿಲೋಮೀಟ್ರ್ ಹೋದ ತಕ್ಷಣ ಇನ್ನೊಂದು ಹಿಂದಿನ ಟೈರ್, ಲಿಫ್ಟಿಂಗ್ ಹಿಂದಿನ ಟೈರ್ಸ್ ಪಂಚರ್ ಆಯಿತು, ಹೊರಗಿನ ಟೈರ್. ಅದನ್ನು ತೆಗೆದು ಫಿಟ್ ಮಾಡ್ತಾಯಿದ್ವಿ. ಅದು ನೈಟ್ ಆಗಿದೆ ಅಂತೇಳಿ ಗೊತ್ತಾಗಲಿಲ್ಲ, ಜಾಸ್ತಿ ವಿಡಿಯೋ ಆಗಲಿಲ್ಲ. ಎಲ್ಲುಂಟು ಹೋಗ್ತಿದೆ ದಿಲ್ಲಿ ಲೈನಲ್ಲಿ ಎಲ್ಲಿ ಗಂಗ ಆಡೋದ್ರ ಗಂಗ ಹೋಗಿ ಅಲ್ಲೇ ಸಮಸ್ಯೆ ಆಗ್ತಿದೆ. 50 ಕಿಲೋಮೀಟರ್ಗೆ ಒಂದು ಇನ್ನೂ ಹಾಡಾಗಿಲ್ಲ, ಡೀಸೆಲ್ ವೇಸ್ಟ್. ಈಗ ಹೋಗ್ತೇವೆ, ಏನಾದ್ರು ಮಾಡ್ಕೊಂಡ್ರೆ ರೋಡ್ ಬಿಟ್ಟು ಡೀಸೆಲ್ ತರಕ್ ಸಿಕ್ಕರೆ 1000 ಲಾಸ್ ಇದೆ ವಾಪಸ್. ಆ ಟೋಲ್ ಗೇಟ್ ಇಳಿಸ್ಬೇಕಲ್ಲ. ರೋಡ್ ಮಾತ್ರ ಮಸ್ತ್ ಐತಿ.
ಈ ಡೆಲ್ಲಿ ಎಕ್ಸ್ಪ್ರೆಸ್ ಹೈವೇದಲ್ಲಿ ನಾವು ಖಾಲಿ ವಾಡೋದ್ರ ತನಕ ಮಾತ್ರ NH ಈ NE4 ರೋಡಲ್ಲಿ ಹೋಗ್ತೀವಿ. ಅಲ್ಲಿಂದ ನ್ಯಾಷನಲ್ 4 ರೋಡಲ್ಲಿ ಹೋಗ್ತೀವಿ. ಅಲ್ಲಿಂದ ಅಹಮದಾಬಾದಿಗೆ ಇನ್ನೊಂದು ಎಕ್ಸ್ಪ್ರೆಸ್ ಹೈವೇ ಇದೆ 100 ಕಿಲೋಮೀಟ್ರ್. ಆ ರೋಡಿಗೆ ಹತ್ಕೊಳ್ಳೋಕ್ಕಿದೆ. ಈ ರೋಡ್ ಆ್ಯಕ್ಚುಲಿ ಸೀದಾ ಬರ್ಬೇಕಾಗಿತ್ತು ನಾವು ಆ ರೋಡಲ್ಲಿ ಬ್ರಿಡ್ಜ್ ಕೆಳಗೆ ಇಳಿಯಕ್ಕೆ ನಮ್ಗೆ ರೋಡೇ ಕೊಟ್ಟಿಲ್ಲ ಇವರು. ರೋಡು ವಾಡೋದ್ರಲ್ಲಿ ಮುಗಿಯುತ್ತೆ. ನಾವು ವಾಡೋದ್ರಿಂದ ಬೇರೆ ಹೋಗ್ಬೇಕು. ವಾಡೋದ್ರ ತನಕ ಈ ರೋಡ್ ಕರ್ಕೊಂಡು ಹೋಗಿ ಅಲ್ಲಿಂದ ನಾವು ಅಲ್ಲಿ ಪಾಲನ್ಪುರ ಅಂತ ಹೇಳಿ ಸಿದ್ದಾಪುರ ಇಲ್ಲಿ ರಾಜಸ್ಥಾನ ಬಾರ್ಡರ್ ಹತ್ರ ಬೆಳಿಗ್ಗೆ ಹೋಗ್ಬೋದು. ರಾತ್ರಿ 2 ಗಂಟೆ 3 ಗಂಟೆ 400 ಕಿಲೋಮೀಟರ್ ಇದೆ. ಈಗ ಬೆಳಗ್ಗೆ ಆಗಿತ್ತು. ಡೀಸೆಲ್ ಗೀಸೆಲ್ ಎಲ್ಲ ಹಾಕ್ಸ್ಕೊಂಡು ಏನಾಗುತ್ತೆ. ಈಗ ಮಂಗಳೂರು ಹಾರ್ಬರ್ಗೆ ಹೊರಗಡೆಯಿಂದೆಲ್ಲ ಶಿಪ್ ಬರ್ತಾ ಇದ್ದಾವೆ. ಯಾವುದಂದ್ರೆ ಇದೆ, ಈಗ ನಾವು ಲೋಡ್ ಮಾಡ್ಕೊಂಬಂದಿರೋ ಗೋಡಂಬಿ ಬೀಜಗಳದ್ದು ಲೋಡ್ಗಳು ಬರ್ತಾ ಇದ್ದಾವೆ. ಅಲ್ಲೆಲ್ಲ ಲೋಕಲ್ ಟ್ರಿಪ್ ಮಾಡಲಿಕ್ಕೆ ಗಾಡಿಗಳೆಲ್ಲ ಸ್ಟಾರ್ಟ್ ಆಗಿದ್ದಾವೆ. ನನಗೂ ಹೇಳ್ತಾಯಿದ್ರು ಲೋಡ್ ಮಾಡಿದಾಗ ಇನ್ನೂ ಒಂದು 15 ದಿನದಲ್ಲಿ ಇಲ್ಲಿ ಲೋಕಲ್ ಟ್ರಿಪ್ ಸ್ಟಾರ್ಟ್ ಆಗ್ತದೆ ಅಂತೇಳಿ. ಈಗ ನಮ್ಮ ಗಾಡಿ ಇರೋ ಸಿಚುವೇಶನ್ಗೂ ಆ ಲೋಕಲ್ ಟ್ರಿಪ್ ಬರೋದಕ್ಕೆ 2 ಮ್ಯಾಚ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಏನೂ ಮಾಡೋಕ್ಕಾಗಲ್ಲ. ಏನಾದರೂ ಅಕಸ್ಮಾತಾಗಿ ಗಾಡಿ ಕೆಲಸ ಮಾಡದೆ ಲೋಕಲ್ಲೇ ಮಾಡಿ ಅಂದ್ರೂ ಮಾಡಬೇಕಾಗುತ್ತೆ. ಮತ್ತು ಲೋಕಲಲ್ಲ ಆದಮೇಲೆ ವಾಪಸ್ ಗಾಡಿ ಕೆಲಸ ಇಟ್ಟರೂ ಆಗುತ್ತೆ. ಯಾಕಂದರೆ ನನಗೆ ಲೋಕಲಲ್ಲೂ ಕೆಲಸ ಆದಾಗೂ ಆಗುತ್ತೆ, ದುಡಿಮೆ ಸಹ ಆಗುತ್ತೆ. ಲಾಂಗ್ ಹೋದರೆ ಎಲ್ಲ ಟೈಮ್ ದುಡಿಮೆ ಆಗುತ್ತೆ ಅಂತ ನಾನು ಹೇಳೋದಿಲ್ಲ, ಕಮ್ಮಿ ಆಗುತ್ತೆ ಅಂತಲೂ ಹೇಳೋದಿಲ್ಲ. ಎಲ್ಲ ಥರದ್ದು ಸಿಚುವೇಶನ್ನ ಮೇಂಟೈನ್ ಮಾಡ್ಕೋಬೇಕು. ಹೊರಗಡೆ ದುಡ್ಡು ಇರುತ್ತೆ ಇರೋಲ್ಲ ಸೆಕೆಂಡ್ರಿ. ಮತ್ತು ಲೋಕಲಿಗೆ ಹೋದರೆ ಅನಿಲಿಗೂ ಯಾವುದಾದ್ರೂ ಒಂದು ಡ್ಯೂಟಿ ಇದ್ದರೆ ನೋಡಬೇಕು. ಲೋಕಲಿಗೆ ಯಾವುದಾದ್ರೂ ಲಾಂಗಿಗೆ ಯಾವ್ದಾದ್ರು ಗಾಡಿ ನೋಡಬೇಕು. ಅವನು ಯಾವ್ದಾದ್ರು ಗಾಡಿಗೆ ಹೋಗೋ ಸಾಧ್ಯತೆ ಇರುತ್ತೆ. ಮತ್ತು ಹೈವೇ ಡೀಸೆಲ್ ಪೆಟ್ರೋಲ್ ಪಂಪ್ ಬರೋ ತನಕ ಮತ್ತೆ ಹೈವೇದಲ್ಲಿ ಕೂತ್ಕೋತಾನ ಅಂದ. ಹೈವೇದಲ್ಲಿ ಅವನೇ ಕೂತ್ಕೊಂಡ ಹೋದೆ 10,120 ಆಗಿಸಿದೆ. 6,000 ಚಿಲ್ಲರೆ ಇದೆ. ನಾವಿಲ್ಲಿ ವಾಡದರ ಎಕ್ಸ್ಪ್ರೆಸ್ ಹೈವೇ ಇನ್ನೊಂದು 5 ಕಿಲೋಮೀಟ್ರಲ್ಲಿ ಆನಂದ್ ರೋಡು, ಅಹಮದಾಬಾದ್ ರೋಡು ಹೋಗ್ತೇವೆ. ಓ ನೋಡಿ ನೋಡಿ ಸ್ನೇಹಿತರೆ, ಹೀಗೆಲ್ಲ ಆಗುತ್ತೆ. ಅರ್ಜೆಂಟ್ ಮಾಡಿದ್ರೆ ಯಮ ಕಾಯ್ತಿರ್ತಾನೆ. ನಾವೀಗ ವಾಡೋದರ ಎಕ್ಸ್ಪ್ರೆಸ್ 20 ಕಿಲೋಮೀಟರ್ಗೆ ಬೈಪಾಸ್ ಅಲ್ಲಿ ಇದ್ದೀವಿ. ಇದನ್ನ ದಾಟ್ಕೊಂಡು ಸೀದಾ 270 ಕಿಲೋಮೀಟರ್ ಪಾಯಿಂಟ್ ಹೋಗ್ತೇವೆ. ನಾವು ಬರುವಾಗ ಅಲ್ಲಿ ಬಂದಪ್ ಇದೆ. ಅದೇ ಹೆಂಗ್ ಬರಕ್ಕಲ್ಲ ರೋಡಲ್ಲಿ ಹೆಂಗಾಯ್ತು ರನ್ನಿಂಗ್ ಯಾರು ಗಾಡಿ ಅದು ಹೊಡ್ಕೊಂಡು ಹೋಗಿದ್ರು. ನೈಟ್ ಆಗಿರ್ಬೇಕು ಅಂತ ಬೆಳಗ್ಗೆ ಮುಂಜಾನೆ ರೋಡಲ್ಲಿ ಮಂಗ ಸತ್ತಿದ್ದು ಮಾತಾಡ್ಕೊಂಡು ಹೋಗ್ತಾ ಇದ್ವು. ಆ ಹೈವೇಗೆ ಹೇಗೆ ಬಂತು, ಯಾವ ಗಾಡಿ ಅದು ಕೊಡಿತಂತ ಗೊತ್ತಾಗಿಲ್ಲ. ಅಷ್ಟೊತ್ತಿಗೆ ಮಾತಾಡ್ಕೊಂಡು ಹೋಗುವಾಗಲೇ ನಮ್ಮ ಟರ್ನ್ ಬಂತು. ವಡೋದರ ಸರ್ವಿಸ್ ರೋಡಿಗೆ ಹೊಡಿಬೇಕು. ಇನ್ನು ಎಕ್ಸಿಟ್ ಆಗಬೇಕು. ಯಾವ ಡೆಲ್ಲಿ ರೋಡು ಎಕ್ಸಿಟ್ ಆಗಬೇಕು. ಈ ಡೆಲ್ಲಿ ರೋಡು ಎಕ್ಸಿಟ್ ಆದರೆ ಡೈರೆಕ್ಟ್ ಅಹಮದಾಬಾದಿದು ಒಂದು ಎಕ್ಸ್ಪ್ರೆಸ್ ಹೈವೇ ಬರುತ್ತೆ. ಒಂದು ಎಕ್ಸ್ಪ್ರೆಸ್ ಹೈವೇ ಅಂದರೆ NH ರೋಡ್ ಅದು. ಅದರಲ್ಲಿ ಅದು ಸ್ಟ್ರೇಟ್ ರೋಡ್. ಅದು ಅಲ್ಲಿಂದ ವಾಡೋದರಿಂದ ಬಿಟ್ಟರೆ ಅಹಮದಾಬಾದ್ ತನಕ ಸ್ಟ್ರೇಟ್ ರೋಡ್, ಒಂದೇ ರೋಡು. ಮತ್ತು ಆ ರೋಡಲ್ಲಿ ಪೆಟ್ರೋಲ್ ಪಂಪ್ಗಳು ತುಂಬ ಕಮ್ಮಿ. ಈಗ ನಾವು ಹಿಂದೆ ಹಾಕ್ಸಿದ್ದೀವಲ್ಲ, 10,000 ರೂಪಾಯಿ ಡೀಸೆಲ್ ಹಾಕ್ಸಿದ್ದೀವಿ. ಅದರಲ್ಲಿ ಹೋಗಬೇಕು. ಅದರಲ್ಲೇ ಹೋಗುತ್ತೆ ಪಾಯಿಂಟಿಗೆ. ಏನು ಕಿಲೋಮೀಟ್ರ್ ಏನು ತುಂಬ ದೂರ ಇಲ್ಲ. 240 ಕಿಲೋಮೀಟ್ರ್ 245 ಕಿಲೋಮೀಟ್ರ್ ಅಷ್ಟೇ ಇತ್ತು. ಅದು 10,000ದಲ್ಲಿ ಡೀಸೆಲ್ ಖಾಲಿಯಾಗಿ ಇನ್ನೂ ಉಳಿಯುತ್ತೆ. ಡೀಸೆಲ್ 10,000ದಲ್ಲಿ ಹಾಗೆ ಡೀಸೆಲ್ ಹಾಕಿ ಇನ್ನು ಅಹಮದಾಬಾದಿಗೆ ಹೈವೇದಲ್ಲಿ ಹೋಗಿ ಆ ಅಹಮದಾಬಾದ್ ಸಿಟಿ ಒಂದು ದಾಟಿಸಿಬಿಟ್ರೆ ನಮ್ಮ ಪಾಯಿಂಟ್ ಬಂದಾಗೆ. ಹಂಗೆ ವಿಡಿಯೋ ಮಾಡ್ಕೊಂಡು ಹೋಗುವಾಗ ನೋಡಿ ಒಂದು ಗಾಡಿ ಪಲ್ಟಿಯಾಗಿದೆ. ಕಂಟೈನರ್ ಯಾಕೆ ಪಲ್ಟಿಯಾಗಿದೆ ಅಂದರೆ ನೋಡಿ, ಈ ಹೈವೇಯಲ್ಲಿ ಸ್ಟ್ರೇಟ್ ಗಾಡಿ ಓಡಿಸಿ ಕಂಟ್ರೋಲ್ ತಪ್ಪುವಂಥ ಪರಿಸ್ಥಿತಿ ಜಾಸ್ತಿ ಬರುತ್ತೆ. ಅದು ಟೈಲರ್ಗಳು ಮತ್ತು ದೊಡ್ಡ ವೆಹಿಕಲ್ಗಳೆಲ್ಲ ತುಂಬ 1-2 ಸೆಕೆಂಡ್ ಕಂಟ್ರೋಲ್ ತಪ್ಪಿದರೆ ಮುಗೀತು. ಹೈವೇ ಅನ್ನೋದು ಎಷ್ಟು ನಮಗೆ ಯೂಸ್ ಇದೆಯೋ ಅಷ್ಟೇ ಡೇಂಜರ್ ಇದೆ ಹೈವೇ ಅನ್ನೋದು. ಕಣ್ಣು ಓಪನ್ ಮಾಡಿಕೊಂಡು ಕೈಗೆ ಕೆಲಸ ಇರೋದಿಲ್ಲ ಸ್ಟೀರಿಂಗ್ಗೆ ಹೈವೇಗಳಲ್ಲಿ. ಸ್ಟ್ರೇಟ್ ಹೋಗಿ ಡ್ರೈವರ್ನ ಎನರ್ಜಿ ಕಮ್ಮಿ ಸಹ ಆಗುತ್ತೆ, ಜಾಸ್ತಿ ಸಹ ಆಗುತ್ತೆ. ಇಲ್ಲ ಅಂತ ಹೇಳ್ತಾ ಇರೋದಲ್ಲ. ಯಾವಾಗ ಡ್ರೈವರ್ ಎನರ್ಜಿ ಜಾಸ್ತಿ ಆದಾಗ ಡ್ರೈವ್ ಸಹ ಸರಿ ಇರುತ್ತೆ. ಯಾವಾಗ ಡ್ರೈವರ್ನ ಎನರ್ಜಿ ಡೌನ್ ಆಗುತ್ತೋ ಆವಾಗ ಘಟನೆಗಳು ಸಂಭವಿಸ್ಬೋದು. ಯಾವಾಗ ಹೆಂಗೆ ಅಂತೇಳಿ ಹೇಳೋಕ್ಕಾಗಲ್ಲ.
ಆ ಘಟನೆ ಬಂದಾಗಲೇ ಗೊತ್ತಾಗೋದು ನಮ್ಮ ಎನರ್ಜಿ ಡೌನ್ ಇದೆ, ಜಾಸ್ತಿ ಇದೆ ಅಂತೇಳಿ ಗೊತ್ತಾಗೋದು. ಏನು ಈ ಟೈರ್ ಸಮಸ್ಯೆ ಕೊಡ್ತಾ ಇದೆ ಗೊತ್ತಾಗ್ತದೆ. ಪಂಚರ್ ಆಗಿದೆ. ಈಗ ನಾವು ಪಾಯಿಂಟಿಗೆ 30 ಕಿಲೋಮೀಟ್ರಾ ಮೇಲೆ ಇಲ್ಲ ಆರಾಮಾಗಿ ಹೋಗುತ್ತೆ. ಆ ಟೈರ್ ಆರಾಮಾಗಿ ಹೋಗುತ್ತೆ. ನಾನು ಗಾಡಿ ಸ್ಟಾರ್ಟ್ ಮಾಡಿ ಇಟ್ಟಿದ್ದೆ ನೋಡಿ. ಒಳಗೆ ಟೈರ್ ಸರಿ ಇದೆ, ಇದು ಸ್ವಲ್ಪ ಪಂಚರ್ ಆಗಿದೆ. ಈಗ ನಾನು ಎಲ್ಲಿದ್ದೀವಿ ಅಂದ್ರೆ 80 ಕಿಲೋಮೀಟರ್ ಹಿಂದೆ ಇದೆ, ಪಾಲನ್ಪುರ್ ಹಿಂದೆ. ಅಹಮದಾಬಾದಿಂದ 150 ಕಿಲೋಮೀಟರ್ ಮುಂದೆ ಹೋಗಕ್ಕಿತ್ತು. ಮುಂದೆ ಬಂದು ಇಲ್ಲಿ ಗಾಡಿ ಸೈಡ್ ಹಾಕಿದೀವಿ. ಅಂದ್ರೆ ಬಿಲ್ ಚೇಂಜ್ ಆಗುತ್ತೆ, ಅಲ್ಲೇ ನಿಲ್ಲಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಪಂಚರ್ ಆಯ್ತು ಅಂತ ಹೇಳಿ ನೋಡುವಾಗ ಪಂಚರ್ ಆಗಿತ್ತು. ಈಗ ಇಲ್ಲೇ ನಮ್ದು ಏನೋ ನಾವು ರಾತ್ರಿ ತಂದು 30 ಕಿಲೋಮೀಟರ್ ಇಂದ ನಿಲ್ಸಿದ್ದು ದೂರ ಏನಿಲ್ಲ ನೋಡಿ. ಪಂಚರ್ ಶಾಪ್ ಹತ್ರನೇ ತಂದು ನಿಲ್ಸಿದ್ವಿ. ಎಲ್ಲಿ ನಿಲ್ಸಿಲ್ಲ. ಗಾಡಿ ಸ್ಟಾರ್ಟ್ ಮಾಡಿದ್ವಿ. टायर मैल होगा। एक ये मूवमेंट में इतना बड़ा हो गया, एक कितना हो गया? नहीं तो देखो पैच का होता है, देखो एक बार देता है टू बे नया टू बे वो पंचर होता देता है। दोनों साइड पंचर हो गया, एक बड़ा वाला एक छोटा वाला। ಕಂಟಿನ್ಯೂ ಈ ಒಂದು ಟ್ರಿಪ್ಪಲ್ಲಿ ಟೋಟಲ್ ಆಗಿ 3 ಸಲ ಪಂಚರ್ ಆಗಿದೆ. ಎರಡು ಸಲ ಒಂದೇ ಟೈರ್ ಆಗಿದೆ. ಈ ಟೈರ್ ಆಗ್ತಾ ಇದೆಯಲ್ವ, ಇದು ಒಂದೇ ಟೈರ್ 2 ಕಡೆ ಪಂಚರ್ ಆಗಿದೆ. ಒಂದು ಬಾಂಬೆಲಾಯಿತು, ಈಗ ಇನ್ನೊಂದು ಅಹಮದಾಬಾದ್ 30 ಕಿಲೋಮೀಟ್ರ್ ಹಿಂದೆ ಇರುವಾಗಲೇ ಆಯಿತು. ಇನ್ನೊಂದು ಯಾವುದು ಅಂದರೆ ಹಿಂದೆ ಹೌಸಿಂಗ್ ಟೈರ್ ಒಂದು ಇಲ್ಲಿ ನೈಟ್ ಆಗಿದೆ. ಹಿಂದಿನ ಕ್ಲಿಪ್ಗಳಲ್ಲಿ ಒಂದು ಪಂಚರ್ ಆಗಿದೆ. ಈ ಲಿಫ್ಟಿಂಗ್ ಟೈರ್ ಹಿಂದೆ ಇದೆಯಲ್ಲ ಟೈರ್, ಅದ್ರ ಒಳಗಿದ್ದು ಪಂಚರ್ ಆಗಿತ್ತು. ಟೋಟಲ್ಲು ಈ ಟ್ರಿಪ್ಪಲ್ಲಿ 3 ಟೈರ್ ಪಂಚರ್. 3 ಟೈರ್ ಪಂಚರ್ಗೆ 3,500 ಏನೋ ಹೋಗಿದೆ. 2 ಟೈರ್ಗೆ ಟ್ಯೂಬ್ ಹೊಸತ್ತೆ ಹಾಕ್ಸಿಬಿಟ್ಟಿದ್ದೀವಿ, ಮತ್ತು ಇನ್ನೊಂದಕ್ಕೆ ಸೆಕೆಂಡ್ ಹ್ಯಾಂಡ್ ಹಾಕ್ಸಿದ್ದೀವಿ. ಈ ಟ್ರಿಪ್ಪಲ್ಲಿ ಈ ಟೈರ್ದು ಏನಾರು ಸಮಸ್ಯೆ ಅಂತಿದ್ರೆ ಇವೆ. ಈ ಟೋಟಲ್ 3 ವೀಡಿಯೋಸ್ ಏನೋ ಆಗಿದೆ. ಅದರಲ್ಲಿ ಟೋಟಲ್ 3 ಟೈರ್ ಪಂಚರ್ ಆಗಿದೆ. ಆದರೆ 3 ಟೈರ್ ಪಂಚರ್ ಆಗಿದ್ದು ಇದು ಒಂದೇ ವಿಡಿಯೋಗಳಲ್ಲಿ. ಈಗ ಇಷ್ಟು ಅಪ್ಲೋಡ್ ಆಗುವಾಗ ಈ ವಿಡಿಯೋಗಳಲ್ಲಿ 3 ಟೈರ್ ಪಂಚರ್ ಆಗಿರೋ ವಿಡಿಯೋ ಸಿಗೋದು. ಹಳೆ ವಿಡಿಯೋಗಳಲ್ಲಿ ಬಾಂಬೆ ತನಕ ಬರೋ ತನಕ ಯಾವ ಟೈರು ಪಂಚರ್ ಆಗಿಲ್ಲ. ಆ ಬಾಂಬೆಯಿಂದ ಯಾವಾಗ ಬಿಟ್ಟು ಅಲ್ಲಿಂದ ಗುಜರಾತ್ ಒಳಗೆ ಅಹಮದಾಬಾದ್ ತನಕ ಟೋಟಲ್ ಇವನೇನಾ ಹೊಸ ಬಂದಿನಲ್ಲಿ ಇವನ್ ಈಗ ಡ್ಯೂಟಿ ಸ್ಟಾರ್ಟ್ ಆಯ್ತಾ? ಇನ್ನೊಂದು ಕರೆಕ್ಟ್ ಆಗಿ ಹನ್ನೊಂದು ಮೊಬೈಲ್ ಇದೆ, ಅದು ಕರೆಕ್ಟ್ ಆಗಿ ವರ್ಕ್ ಚಾರ್ಜ್ ಆಗಲ್ಲ ಅಂತ ಅಲ್ಲೇ ಹಿಂದೆ ಇಟ್ಬಿಟ್ಟಿದೆ. ಈಗ 12 ಕಿಲೋಮೀಟರ್ ಹೋಗಿ ಟಾಟಾ ಮಾಡಿಸಿ ಅಲ್ಲಿ ಗೋಡನಿಗೆ ಹೊಡೆದ್ಬಿಡ್ತೇವೆ. ಮತ್ತೆ ಸ್ವಲ್ಪ ಇಟ್ಟು ಯಾವಾಗ ಖಾಲಿ ಮಾಡ್ತಾರೋ ಅವಾಗ ಆರಾಮಾಗಿ ಖಾಲಿ ಮಾಡ್ಲಿ. ಗುಜರಾತ್ ಪಾಲನ್ಪುರಿಗೆ ಬಂದು ಗಾಡಿ ರೀಚ್ ಆಗಿದೆ ಅಂತ ಬರ್ತದೆ. ಅಲ್ಲಿ ಕರ್ಕೊಂಡು ತೆಗಿಬೇಕು. ಲೋಡ್ ಏನಂದ್ರೆ ಈಗ ತೋರಿಸ್ತೀನಿ ನಾನು. ಲೋಡ್ ಏನಂದ್ರೆ ಸಾಧ್ಯ ನನಗಲ್ಲಿ ಈಗ ಲೋಡ್ ಆದಾಗ ಹೇಳಿಲ್ಲ ನನಗೆ, ಯಾಕಂದ್ರೆ ಲೋಡ್ ಖಾಲಿ ಆಗುವಾಗ ಹೇಳುವ ಅಂತ. ಇಲ್ಲಿ ಮತ್ತೆ ಗುಜರಾತಾಗ ಜಾಸ್ತಿ ದನಗಳು ಜಾಸ್ತಿ. ಅದ್ರಲ್ಲಿ ಕೆಳಗಿಟ್ಟಿದ್ದಾರೆ. ಇಲ್ಲಿನ ಒಂದು ಅರ್ಧ ಕಿಲೋಮೀಟರ್ ಹೋಗ್ಬೇಕು. ಆಕ್ಚುಲಿ ಅರ್ಧ ಕಿಲೋಮೀಟರ್ ನಡ್ಕೊಂಡು ಬಂದಿವೆ. ಈ ಕಡೆ ಗಾಡಿ ಯಾವ್ದು ಬರಲಿಲ್ಲ. ಈಗ ಯಾವ್ದಾದ್ರು ಗಾಡಿ ಕೈ ಮಾಡಿ ಹೋಗ್ಬೇಕು. ಐಟಮ್ ಎಲ್ಲ ತಂದಿದ್ದು ಇಲ್ಲೇ ಅದು. ರೈಸ್ ಮಧ್ಯಾಹ್ನದ್ದು ರೈಸ್. ಗಾಡಿ ಖಾಲಿ ಮಾಡ್ಕೊಂಡು ಫೋನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಫೋನ್ ಮಾಡಿ ರಿಸೀವ್ ಮಾಡಿ ಡೀಸೆಲ್ ಹಾಕಿ ಖಾಲಿ ಹಾಕಿ ಖಾಲಿ ಮಾಡಿಸಿ ಸೀದಾ ಪೆಟ್ರೋಲ್ ಪಂಪ್ಗೆ ಹೋಗಿ ಅಲ್ಲಿ ಪೆಟ್ರೋಲ್ ಪಂಪ್ಗೆ ಹೋಗಿ ಅಲ್ಲಿಂದ ಟಾಟಾ ಮಾಡಿಸಿ ಮತ್ತೆ ಪಾರ್ಕಿಂಗ್ ರೋಡ್ ಸೈಡ್ ಪಾರ್ಕಿಂಗ್ ಹೋಗ್ಬೋದು. ಇಲ್ಲ ಪ್ರಾಬ್ಲಮ್ ಆಗಿ ಟೋಟಲ್ ಎಲ್ಲ ಚೆನ್ನಾಗಿದೆ. ಗಾಡಿನ ಖಾಲಿ ಮಾಡಿಸ್ಕೊಂಡು ಈಗ ಒಬ್ಬ ಟ್ರಾನ್ಸ್ಪೋರ್ಟ್ ಅವರಿಗೆ ಫೋನ್ ಮಾಡಿದ್ದೀನಿ.
ಇದ್ರೆ ನಿಮ್ಗೆ ಫೋನ್ ಮಾಡ್ತೇನೆ, ಹೇಳ್ತೇನೆ ಗಾಡಿ ಎಲ್ಲಿಗೆ ತಂದು ನಿಲ್ಲಿಸ್ಬೇಕಂತ ಹೇಳ್ತೇನೆ ಅಂತ ಹೇಳಿದ್ದಾರೆ. ಅದು ಇಲ್ಲ ಕೆಳಗಡೆನೆ ಬರೋಕ್ಕೆ ಸಿಗ್ಬೋದು, ಯಾಕಂದ್ರೆ ಡೀಸೆಲ್ ಟ್ಯಾಂಕ್ ಇನ್ನೂ ಕೆಲಸ ಆಗಿಲ್ಲ ಆ್ಯಕ್ಚುಲಿ ಇದ್ರಿಗೆ. ಹಂಗಾಗಿದೆ, ಇನ್ನೂ ಹಂಗೆ ಇದೆ. ಇದು ಕೆಲಸ ಹಾಕಿದೆ. ಮತ್ತೆ ನೋಡಿ ಸ್ಟೆಪ್ನಿ ಇಲ್ಲಿ 2 ನಟ್ ಬೋಲ್ಟ್ ಇರೋದು, 2 ನಟ್ ಬೋಲ್ಟ್ ಇಲ್ಲ. ಈ ವಿಡಿಯೋ ಎಲ್ಲ ಸ್ಟಾಪ್ ಮಾಡಿ ಮುಂದಿನ ವಿಡಿಯೋ ಸಿಗುವಂತೆ. ಯಾಕೆ ಈಗ ಈ ವಿಡಿಯೋದಲ್ಲಿ ಲಾಸ್ಟ್ ಈ ಗುಜರಾತ್ ಟ್ರಿಪ್ 1700 ಕ್ರಾಸ್ ಆಯಿತು. ಮಂಗಳೂರಿಂದ 1 ಸ್ಟಾಪು ಯಲ್ಲಾಪುರ, ಯಲ್ಲಾಪುರದಿಂದ 1 ಸ್ಟಾಪು ಕೊಲ್ಲಾಪುರ, ಕೊಲ್ಲಾಪುರದಿಂದ ನೆಕ್ಸ್ಟ್ ಸ್ಟಾಪು ಬಾಂಬೆಯಲ್ಲಿ 2 ದಿನ ಗಾಡಿ ನಿಂತಿದೆ. ಯಾಕಂದರೆ ಅಲ್ಲಿ ಇದರದ್ದು ಸೈಲೆನ್ಸರ್ ಕೆಲಸ ಮಾಡಿಸ್ಲಿಕ್ಕಿದೆ ಅಂತ ಹೇಳಿದ್ರು, ಅಲ್ಲೇ ದಿನ ಹಾಳಾಗಿದೆ. ಅದಾದಮೇಲೆ ಅಲ್ಲಿ ಬಿಟ್ಟಿದ್ದು ಸೀದಾ ವಾಪಿ ತನಕ ಬಂದಿದ್ವಿ. ವಾಪಿಯಿಂದ ಡೈರೆಕ್ಟ್ ಅಹಮದಾಬಾದ್ 4 ಸ್ಟಾಪು. ನಾನು ಯಾವಾಗ ಫ್ರೀ ಇರ್ತೀನಿ ಅವಾಗ ಮಾತ್ರ ಮೊಬೈಲ್ ಮುಟ್ಟಿ ವಿಡಿಯೋ ಮಾಡೋಕ್ಕೆ ಇಷ್ಟಪಡ್ತೀನಿ. ಎಂತೆಂಥ ರಿಸ್ಕ್ ಟೈಮಲ್ಲಿ ಮೊಬೈಲ್ ಹಿಡಿಯೋಕ್ಕೆ ಹೋಗಲ್ಲ, ಯಾಕಂದರೆ ಡ್ರೈವಿಂಗಲ್ಲಿ ಮೊಬೈಲ್ ಹಿಡಿಯೋಕೆ ಆಗಲ್ಲ. ನಾವು ಒಬ್ಬನೇ ಇದ್ದಾಗಿಂದು ವಿಡಿಯೋಗಳು ಹೇಗೆ ಬಂದಿದೆ ಅಂತ ನಿಮ್ಗೆ ಗೊತ್ತು. ಈ ವಿಡಿಯೋ ಇಲ್ಲೇ ಕಟ್ ಮಾಡಿ ಮುಂದಿನ ಟ್ರಿಪ್ ಸಿಗೋಣ. ಥ್ಯಾಂಕ್ ಯು, ಬಾಯ್.